ಅಲ್ಲ ನೇತ್ರ ಎಷ್ಟು ಸಲ ಹೇಳಿದ್ದೀನಿ ನಾನು ನಿನಗೆ ಹೆಲ್ತ್ ಕಡೆ ಗಮನ ಕೊಡು, ಹೆಲ್ತ್ ಕಡೆ ಗಮನ ಕೊಡು ಅಂತಂದೆ. ನೀನು ಒಟ್ಟೆ ಲಕ್ಷಣ ಇಲ್ಲಲ್ಲ ನಿನ್ನ ಆರೋಗ್ಯದ ಕಡೆ. ಯಾವಾಗ ನೋಡಿದ್ರು ಬರೀ ಕೆಲಸ ಕೆಲಸ ಕೆಲಸ, ಯಾವಾಗ ನೋಡಿದ್ರು ಬರೀ ಅದರಲ್ಲೇ ಇರ್ತೀಯಲ್ಲ. ನಿನ್ನ ಹೆಲ್ತ್ ಬಗ್ಗೆ ನೀನು ಗಮನ ಕೊಡದೆ ಮತ್ತೆ ಯಾರು ಕೊಡಬೇಕು? ಅಯ್ಯೋ ಹಾಗೇನಿಲ್ಲ ಸಾಗರ್ ಅವರೇ, ಮತ್ತು ಇವಾಗ ಮಳೆಗಾಲಲ್ಲ, ಹಾಗಾಗಿ ಒಂದು ಸ್ವಲ್ಪ ಇನ್ಫೆಕ್ಷನ್ ಅದು ಇದು ಆಗಿದೆ ಅಷ್ಟೇ. ಅದನ್ನ ಬಿಟ್ಟರೆ ನಾನು ಆರಾಮಾಗಿದ್ದೀನಿ. ಡಾಕ್ಟ್ರು ಹೇಳಿದ್ರಲ್ಲ ಆರಾಮಾಗಿದ್ದೀನಿ, ಸ್ವಲ್ಪ ಜ್ವರ ಅಷ್ಟೇ ಅಂತ. ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ, ತೊಗೊಂಡ್ರೆ ಆರಾಮಾಗುತ್ತೆ 2 ಡೇಸಲ್ಲಿ. ಏನಾದರೂ ಹೇಳಿದ್ರೆ ಇದನ್ನೊಂದು ಹೇಳ್ಬಿಡೋದು. ನೀನು ಅಲ್ಲಿ ಮನೆಯಲ್ಲಿ ಚಕ್ರ ಬಂದು ಬಿದ್ದಾಗ ನನಗೆ ಎಷ್ಟು ಭಯ ಆಯಿತು ಗೊತ್ತಾ? ಒಂದು ಕ್ಷಣ ನನಗೆ ಏನು ಮಾಡ್ಬೇಕು ಏನು ಬಿಡ್ಬೇಕಂತಾನೆ ಗೊತ್ತಾಗಲಿಲ್ಲ. ಆರಾಮಿಲ್ಲ ಅಂತ ಜಸ್ಟ್ ಒಂದೇ ಒಂದು ಕಾಲ್ ಮಾಡಿದ್ರೆ ಸಾಕಾಗಿತ್ತು. ನಿನಗೆ ಯಾರು ಮನೆ ತನಕ ಬಾ ಅಂದರು, ಇಷ್ಟು ಆರಾಮಿಲ್ಲ ಅಂದ್ರೂ ಆಫೀಸಿಗೆ ಬಾ ಅಂತ ಅನ್ನೋರು ಯಾರು ನಿನಗೆ? ಅದು ಇಲ್ಲ ಸಾಗರ್ ಅವರೇ, ಆ್ಯಕ್ಚುಲಿ ಇಷ್ಟೇನು ನನಗೆ ಸುಸ್ತು ಇಲ್ಲಾಗಿತ್ತು, ಆರಾಮಾಗಿದ್ದೆ. ಅದು ಬಸ್ಸಲ್ಲಿ ಬಂದುಬಿಟ್ಟಲ್ಲ, ಹಾಗಾಗಿ ಅದು ಒಂದು ಸ್ವಲ್ಪ ಜಾಸ್ತಿ ಸುಸ್ತಾಯಿತು ಅಂತ ಅನಿಸುತ್ತೆ. ಅದಕ್ಕೆ ಹೇಳೋದು ಆರಾಮಿಲ್ಲದಾಗ ರೆಸ್ಟ್ ಮಾಡಬೇಕು ಅಂತ. ಈ ಥರ ಬಸ್ಸಲ್ಲೆಲ್ಲ ಅಡ್ಡಾಡಿದ್ರೆ ಮತ್ತೆ ಏನಾಗೋದಿಲ್ಲ? ಈ ಅಕಸ್ಮಾತ್ ರೋಡಲ್ಲಿ ಏನಾದರೂ ಹಿಂಗಾಗಿದ್ರೆ ಏನು ಪರಿಸ್ಥಿತಿ ಇತ್ತು? ಒಂದು ಸ್ವಲ್ಪ ಅರ್ಥ ಮಾಡ್ಕೊಳಕ್ಕಾಗಲ್ಲ ನಿನಗೆ? ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇನ್ನೊಂದು ಸಲ ನೀನೇನಾದರೂ ಆರಾಮಿಲ್ಲದಾಗ ಆಫೀಸಿಗೆ ಬಂದೆ ಇಲ್ಲ ಎಲ್ಲಾದರೂ ಟ್ರಾವೆಲ್ ಮಾಡಿದೆ ಅಂತ ಗೊತ್ತಾದರೆ ನಾನು ಸುಮ್ಮನೆ ಇರಲ್ಲ ನೋಡು. ನಿನಗೆ ಗೊತ್ತು ತಾನೇ ನನ್ನ ಸಿಟ್ಟು. ಸರಿ ಸಾಗರ್ ಅವರೇ, ನೀವು ಬರೀ ಬೈಯೋದೇ ಆಯಿತು ನನಗೆ ಅವಾಗಿಂದ. ಆರಾಮಿಲ್ಲ ಅಂದರೂ ಬೈಯೋದು ಬಿಡೋದಿಲ್ಲಲ್ಲ ನೀವು? ಸರಿ ಬಿಡು, ಬೈಯೋದಿಲ್ಲ. ನೆಕ್ಸ್ಟ್ ಟೈಮ್ ಈ ಥರ ಮಾಡೋದಕ್ಕೆ ಹೋಗ್ಬೇಡ, ಸರಿನಾ? ಸರಿ ಸಾಗರ್ ಅವರೇ. ಅಲ್ಲ ಸಾಗರ್ ಅವರೇ, ನಿಮಗೆ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತೇನೋ. ಇವಾಗ ನನಗೆ ಮನೆ ತನಕ ಬಿಟ್ಟು ನೀವು ಹೋಗೋದು ಲೇಟ್ ಆಗುತ್ತೇನೋ ನಿಮಗೆ? ಇವಾಗ ಸುಮ್ಮನೆ ಇರ್ತೀಯಾ ಅಥವಾ ನಂದು ಇನ್ನೊಂದು ಮುಖ ನೋಡ್ತೀಯಾ? ಸರಿ ಸಾಗರ್ ಅವರೇ, ನಾನು ಸುಮ್ಮನೆ ಇರ್ತೀನಿ. ಒಂದು 2-3 ದಿನ ಚೆನ್ನಾಗಿ ರೆಸ್ಟ್ ಮಾಡು, ಏನೂ ಕೆಲಸ ಮಾಡೋದಕ್ಕೆ ಹೋಗ್ಬೇಡ, ಸರಿನಾ? ಸರಿ ಸಾಗರ್ ಅವರೇ. ಸರಿ ಅಂದು ಮತ್ತೇನಾದರೂ ಆರಾಮಿಲ್ಲದಾಗ ಮನೆಯಲ್ಲಿ ಏನಾದರೂ ಕೆಲಸ ಮಾಡಿದ್ದು ನನಗೆ ಗೊತ್ತಾಯ್ತು ಅಂದರೆ ನಾನು ಸುಮ್ಮನೆ ಇರಲ್ಲ. ನಿಮ್ಮ ಮನೆಗೆ ಬಂದು ಎಲ್ಲರ ಮುಂದೆ ನಾನು ನಿನ್ನ ಮೇಲೆ ಒದಾಡ್ತೀನಿ ನೋಡು ಮತ್ತೆ. ಅಯ್ಯೋ ಇಲ್ಲ ಸಾಗರ್ ಅವರೇ, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನಾನು ರೆಸ್ಟ್ ಮಾಡ್ತೀನಿ ತಗೋರಿ. ನಂಗೆ ಆರಾಮಿಲ್ಲ ಅಂದರೆ ಮನೆಯಲ್ಲೂ ಏನೂ ಕೆಲಸನೂ ಹಚ್ಚೋದಿಲ್ಲ. ಸರಿ, ಇವಾಗ ಹೋಗಿ ಮನೆಯಲ್ಲಿ ಮಾತಾಡ್ತೀನಿ. ಅದು ಹೆಂಗೆ ನಿನ್ನನ್ನು ಆಫೀಸಿಗೆ ಕಳಿಸಿದ್ರಂತ ನಾನು ಕೇಳಿಬಿಡ್ತೀನಿ. ಅಯ್ಯೋ ಸಾಗರ್ ಅವರೇ, ಅವರಿಗೂ ಗೊತ್ತಿಲ್ಲಾಗಿತ್ತು, ನಾನು ಏನೂ ಹೇಳಿಲ್ಲ. ನನಗೆ ಆ್ಯಕ್ಚುಲಿ ಬೆಳಗ್ಗೆ ಒಂದು ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು ಅಷ್ಟೇ. ಪ್ಲೀಸ್ ಸಾಗರ್ ಅವರೇ, ಮನೆಯಲ್ಲಿ ಒದರಾಡಬೇಡಿ. ಸರಿ ಬಿಡು. ಯವ್ವ ಯವ್ವ, ಲಗುನ ಬಾಬಿ ಇಲ್ಲಿ. ಏನಾತ ನಿನಗೆ? ಒಂದ ಸುಮ್ಮನೆ ಆ ಥರ ಒದ್ರ ಕುಂತಿದ್ದಲ್ಲ. ಯವ್ವ ಚಿಗವ, ನಾ ಒದ್ರಿದ್ದು ನಮ್ಮ ಅವ್ಗ, ನಿಮಗೇನಲ್ಲ, ನೀವೇನು ತ್ರಾಸ ತಗೋಬೇಡ್ರಿ. ನಾನು ಕರೆದಿದ್ದು ನಮ್ಮ ಅವ್ಗೆ ತಗೋರಿ. ಯಾಕೆ ಕಾವೇರಿ, ಏನಾತ? ಒಂದ ಸುಮ್ಮನೆ ಒದ್ರ ಕುಂತಿದ್ದಿಲ್ಲ, ಏನಾತ? ಯವ್ವ, ಸಾಗರ್ ಸರ್ ಅದಾರಲ್ಲ, ನೇತ್ರ ಅಕ್ಕ ಮತ್ತು ಸಾಗರ್ ಸರ್ ಇಬ್ರು ಕಾರ್ನಾಗ ಬಂದ್ರು. ಸಾಗರ್ ಸರ್ ನೇತ್ರ ಅಕ್ಕಂದು ಕೈ ಹಿಡ್ಕೊಂಡು ಸುಖಾಸ್ ಬಾ ಅಂತ ಕರ್ಕೊಂಡ್ ಬರಾಕುಂತಾರ. ಅಕ್ಕ ಯಾಕೋ ಭಾಳ ಸುಸ್ತಾಗಳ್ಬಿ. ಹೌದಾ? ಇದಕ್ಕೇನಾತಂತ? ಏನನ್ಬೇ, ನನಗೂ ಗೊತ್ತಿಲ್ಲ. ಹುಷಾರ್ ನೇತ್ರ, ಹುಷಾರ್ ಬಾ, ಸ್ಲೋ ಬಾ. ಸಾಗರಪ್ಪ, ಏನಾತಪ್ಪ ನಮ್ಮ ನೇತ್ರವ್ಗ? ಯಾಕ ನೇತ್ರವ ಇಷ್ಟ್ಯಾಕ ಮುಖ ಎಲ್ಲ ಹಿಡಿತಲ್ಲ ನಿನಗೆ? ಏನಾತ? ಅಯ್ಯೋ ಆಂಟಿ, ಗಾಬರಿ ಏನೂ ಆಗಬೇಡಿ. ನೇತ್ರಾಗೆ ಒಂದು ಸ್ವಲ್ಪ ಜ್ವರ ಬಂದಿದೆ, ಅದಕ್ಕೋಸ್ಕರ ಡಲ್ ಆಗಿದ್ದಾಳೆ ಅಷ್ಟೇ. ಏನು ಜ್ವರ ಬಂದಿದೆನಾ? ಮತ್ತೆ ನಮಗೇನು ಹೇಳಿಲ್ಲಲ್ಲ ನೇತ್ರ? ರೀ ಆಂಟಿ, ಅವಳಿಗೂ ಗೊತ್ತಿಲ್ಲಾಗಿತ್ತಂತೆ. ಬೆಳಗ್ಗೆಯಿಂದ ಸ್ವಲ್ಪ ಸುಸ್ತ ಅಂತೆ, ಅದರಲ್ಲಿನೇ ಆಫೀಸಿಗೆ ಬಂದಿದ್ದಾಳೆ. ಅದು ಯಾಕೋ ಪುಣ್ಯಕ್ಕೆ ನಮ್ಮ ಮನೆಗೆ ಬಂದಿದ್ಲಲ್ಲ, ಹಾಗಾಗಿ ಅಲ್ಲೇ ಗೊತ್ತಾಯ್ತು ಭಾಳ ಸುಸ್ತಾಗಿದ್ದಲ್ಲ. ಅದಕ್ಕೋಸ್ಕರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಡಾಕ್ಟ್ರ್ ಏನಿಲ್ಲ, ಜ್ವರ ಅಷ್ಟೇ, ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿದೆ, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರೆ ಆರಾಮಾಗುತ್ತೆ ಅಂದಿದ್ದಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಆಂಟಿ, ಆರಾಮಾಗಿದ್ದಾಳೆ ತಗೋರಿ. ಏನು ಇಷ್ಟೆಲ್ಲ ಆಗೈತಾ? ಅಲ್ಲ ನೇತ್ರ, ಆರಾಮಿಲ್ಲ ಅಂದ್ರೆ ಎದಕ್ಕೆ ಹೋಗಕ್ಕೆ ಹೋಗಿದ್ದೀನಿ ನೀನು ಆಸ್ಪತ್ರೆಗೆ, ಆಫೀಸಿಗೆ? ನಡಿ ಮೊದಲು ನಡಿ, ಬಾಪ ಸಾಗರ, ನೀನು ಒಳಗಡೆ ಬಾ. ಬಾ ಅಲ್ಲಿ ಮೊದಲು ಕೊನೆಗೆ ಮಕ್ಕೋ ಬಾ ನೀನು, ಬಾ. ಇವ್ವ ನಾನು ಆರಾಮದೀನಿ ತಗೋಬಿ, ಯಾಕೆ ಒಮ್ಮಿಗೆ ಅಷ್ಟೇ ಟೆನ್ಷನ್ ಹಾಕಿರಿ? ನಾ ಆರಾಮಾಗೈತೀನಿ ತಗೋರಿ. ಸರ್ ನಂಗೆ ಆಸ್ಪತ್ರೆಯಲ್ಲಿ ತೋರಿಸಿದ್ರು, ಇಂಜೆಕ್ಷನ್ ಎಲ್ಲ ಚುಚ್ಚಿದ್ರಲ್ಲ, ಹಾಗಾಗಿ ಇವಾಗ ಒಂದು ಸ್ವಲ್ಪ ಆರಾಮ ಅನ್ನಿಸ್ತಾ ಇದೆ. ಏನು ನೇತ್ರವ ನೀನು, ಎಷ್ಟು ಸಲ ಹೇಳಿ ನಾ ನಿನಗೆ ಹುಷಾರಾಗಿರವ, ಆರಾಮಿಲ್ಲ ಅಂದ್ರೆ ನಮ್ಮ ಹತ್ರ ಹೇಳು ಅಂತಂದು. ಏನು ಹೇಳಂಗಿಲ್ಲ ನೀನಂತೂ. ಏನು ಮಾಡೋದು? ನಡಿ ನಡಿ ಮೊದಲು ಮಕ್ಕೋಬಾಲಿ. ಬರ್ರಿ ಸರ್, ನೀವು ಒಳಗಡೆ ಬರ್ರಿ. ಮಮ್ಮಿ, ಯಾರಿದು ಹುಡುಗ? ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾನಲ್ಲ, ಒಳ್ಳೆ ಹೀರೋ ಥರ ಇದ್ದಾನಲ್ಲ. ಆ ಹುಡುಗನು ನೇತ್ರ ಆಫೀಸ್ನಾಗ ಕೆಲಸ ಮಾಡ್ತಾಳಲ್ಲ, ಆ ಆಫೀಸಿಂದು ಬಾಸ್ ಅಂತ. ಇವನೇನು ಭಾಳ ಶ್ರೀಮಂತರದಾರಂತ. ದೊಡ್ಡದು ತೋಟ, ಮನೆ ಅಂತೂ ಅರಮನೆ ಇದ್ದಂಗೆ ಐತಂತ. ಭಾಳ ಶ್ರೀಮಂತರದಾಳ. ಹೌದಾ ಮಮ್ಮಿ? ಅಂದರೂ ನೇತ್ರ ಅವ್ರ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ಆಕೆಗೆ ಆರಾಮಿಲ್ಲ ಅಂದ್ರೆ ಆಸ್ಪತ್ರೆಗೆಲ್ಲ ತೋರಿಸಿ ಕಾರ್ನಲ್ಲಿ ಇಲ್ಲಿ ತನಕ ಬಿಡೋದಕ್ಕೆ ಬಂದಿದ್ದಾರ. ಏನೋ ಅಪ್ಪ, ನನಗೂ ವಿಚಿತ್ರ ಅನ್ನಿಸ್ತಾ ಇದೆ. ಅಂದರೂ ಭಾಳ ಶ್ರೀಮಂತ ಅದ ಅಂತ ಹುಡುಗ, ನೋಡೋಕ್ಕೂ ಚಂದ ಅದಾನಲ್ಲ. ಹ್ಞೂ ಮಮ್ಮಿ, ಒಳ್ಳೆ ಹೀರೋ ಥರ ಇದ್ದಾನೆ ಹುಡುಗ.
ಆ ಹುಡುಗನ ಮುಂದೆ ಈಗ ಹೊಕ್ಕಾನಲ್ಲ ಮನೆಗೆ ಅವಾಗ ಹೋಗೋ ಮುಂದೆ ನಿನಗೆ ಪರಿಚಯ ಮಾಡಿಸ್ತೀನಿ ತಡಿ. ಹೆಂಗಾರ ಮಾಡಿ ಆ ಹುಡುಗಂದು ಫೋನ್ ನಂಬರ್ ಇಸ್ಕೊಂಡು ಅವಾಗವಾಗ ಫೋನ್ ಹಚ್ಚಿ ಮಾತಾಡ್ತಿರು. ಹೆಂಗಾದ್ರೂ ಮಾಡಿ ಆ ಹುಡುಗ ಏನಾರ ನಿನ್ನನ್ನು ಒಪ್ಕೊಂಡ ಅಂದ್ರೆ ನೀನೇನಾರ ಆ ಹುಡುಗನ ಮದುವೆ ಆದೆ ಅಂದ್ರೆ ರಾಣಿ ಇದ್ದಂಗಿರ್ಬೋದು. ಹ್ಞೂ ಮಮ್ಮಿ, ಎಷ್ಟು ಚೆನ್ನಾಗಿದ್ದಾನೆ ಆ ಹುಡುಗ. ಅದು ಅಲ್ಲದೆ ಅಷ್ಟೊಂದು ಆಸ್ತಿ ಎಲ್ಲ ಇದೆ ಅಂದ್ರೆ ನಾನೇನಾದರೂ ಅವನನ್ನು ಮದುವೆ ಆದರೆ ರಾಣಿ ಹಂಗಿರ್ಬೋದು. ಮಮ್ಮಿ ಏನಾದರೂ ಮಾಡು ಮಮ್ಮಿ. ಸರಿ ಈಗ ಹೆಂಗೋ ಹೋಗ್ಕಾನಲ್ಲ, ಅವ್ನು ಹೋಗೋ ಮುಂದೆ ಹೆಂಗಾದ್ರೂ ಮಾಡಿ ಮಾತಾಡಿ ಇನ್ನೇನು ಪರಿಚಯ ಮಾಡಿಸ್ತೀನಿ. ಸುಮ್ಮನೆ ಪರಿಚಯ ಮಾಡಿಸಿ ನಂಬರ್ ಇಸ್ಕೊಡೋಣ. ಹಂಗೆ ಏನಾದರೂ ಮಾಡೋಣ. ಹ್ಞೂ ಮಮ್ಮಿ, ನನಗಂತೂ ಆ ಹುಡುಗ ಭಾಳ ಇಷ್ಟ ಅದ. ಸರಿ ನೀನು ಸುಮ್ಮನೆ ಇರು. ಅವು ಇಲ್ಲೇ ಕೂತ್ಕೊಳ್ಳೋಣ. ಆ ಹುಡುಗ ಹೋಗೋ ಮುಂದೆ ಹೆಂಗಾರ ಮಾಡಿ ಆ ಹುಡುಗ ನಂಬರ್ ಇಸ್ಕೊಳ್ಳೋಣ ತಡಿ. ಮಮ್ಮಿ ನೀ ಏನು ಮಾಡ್ತೀಯ ಏನು ಬಿಡ್ತೀಯ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಮದುವೆ ಅಂತ ಆದ್ರೆ ಅದ ಹುಡುಗನ ಮದುವೆ ಆಗ್ತೀನಿ. ಅವಾಗ ಆರಾಮಾಗಿರ್ಬೋದು ಮಮ್ಮಿ, ನಾನು ಆರಾಮಾಗಿರ್ಬೋದು, ನೀನು ಆರಾಮಾಗಿರ್ಬೋದು. ಮೆಲ್ಲಕ್ಕೆ ಮಾತಾಡು, ಮೆಲ್ಲಕ್ಕೆ ಮೊದಲು ನಡಿ ಇಲ್ಲಿಂದ. ಆ ಹುಡುಗ ಬರೋ ಮುಂದೆ ಎದುರಿಗೆ ಬರೋಣ. ಅಂದ್ರು ಪುಣ್ಯ ಬರ್ಲಪ್ಪ ನಿನಗೆ, ನಿನ್ನಿಂದ ಭಾಳ ಉಪಕಾರ ಆತಪ್ಪ. ಹಿಂಗೇನು ಹೇಳಂಗೇ ಇಲ್ಲ ನೋಡಪ್ಪ. ಈಕೆ ಆರಾಮಿಲ್ಲ ಅಂತ ಅಂದ್ರೂ ಹೇಳಿದ್ರೆ ಇವತ್ತು ಈಕಿಗೆ ಆಫೀಸ್ಗೆ ಹೋಗಕ್ಕೆ ಬಿಡ್ತಿಲ್ಲಾಗಿದ್ದೆ ನಾನು. ಈಗ ನೋಡು ಏನೋ ನಿಮ್ಮ ಮನ್ಯಾಗ ನಡೀತು, ನೀವೆಲ್ಲ ಇದ್ರಿ ಸರಿ ಹೋತು. ಹೊರಗಡೆ ರೋಡ್ನಲ್ಲಿ ಏನಾರ ಚಕ್ಕರ್ ಬಂದು ಬಿದ್ದಿದ್ರೆ ಹೆಂಗಿತ್ತಪ್ಪ ಪರಿಸ್ಥಿತಿ ನೀನೇ ಹೇಳು. ನಾನು ಅದನ್ನೇ ಹೇಳಿದ್ದು ಆಂಟಿ. ಆರಾಮಿಲ್ಲ ಅಂದರೆ ರಜೆ ಹಾಕಿದ್ರೆ ನಾನೇನಾದರೂ ಬೇಡ ಅಂತಿದ್ನ. ಇನ್ಮೇಲೆ ನೀವೇ ನೋಡ್ರಿ ಆಂಟಿ, ಆಕೆ ಫುಲ್ ಆರಾಮಾಗಿ ಆಮೇಲೆ ಆಫೀಸಿಗೆ ಬರಲಿ, ಅಲ್ಲಿವರೆಗೂ ಮನೆಯಲ್ಲಿನೇ ರೆಸ್ಟ್ ಮಾಡಲಿ. ಸರಿನಪ್ಪ, ನಿನ್ನಿಂದ ಭಾಳ ಉಪಕಾರ ಆಯಿತು. ಒಂದು ಸ್ವಲ್ಪ ನಾಷ್ಟಾನಾರು ಮಾಡಿ ಇಲ್ಲ ಚಾನಾರು ಕುಡ್ದೋಗಂತೆ ಅಂತ ನಡಿಯಪ್ಪ. ಅಯ್ಯೋ ಬೇಡ ಆಂಟಿ, ಮನೆಯಲ್ಲಿನೇ ಟಿಫಿನ್ ಚಾ ಎಲ್ಲ ಆಗಿದೆ. ಆ್ಯಕ್ಚುಲಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ, ನೇತ್ರ ಅವರಿಗೆ ಆರಾಮಿಲ್ಲದಂಗೆ ಆಯ್ತಲ್ಲ, ಹಾಗಾಗಿ ಅಕ್ಕ ಬಿಟ್ಟು ಬರ್ತೀನಿ ಅಂತ ಅಂದು ಮತ್ತೆ ಬೇಡ ಅಕ್ಕ, ಹೇಗೋ ನಾನೇ ಬಿಟ್ಟು ಬರ್ತೀನಿ, ಆಫೀಸ್ಗೆ ಹೋಗೋದಿದ್ದೆಲ್ಲ ಅಂತ ನಮ್ದು ಪರಿಚಯದವ್ರದ್ದು ಡಾಕ್ಟ್ರ್ ಇದ್ರು, ಅಲ್ಲಿ ಹೋಗಿ ತೋರಿಸ್ಕೊಂಡು ಬಂದೆ. ನಂದು ಮೀಟಿಂಗ್ ಇದೆ, ನಾ ಹೋಗಬೇಕು ಆಂಟಿ. ಅಲ್ಲಪ್ಪ ಇಲ್ಲಿ ತನಕ ಬಂದಿದ್ದೀಯ, ಹಂಗೆ ಹೋಗ್ತೀನಂತೆ, ಚಾನಾರು ಕುಡ್ದೋಗಂತೆ ಅಂತ. ಅಯ್ಯೋ ಪರವಾಗಿಲ್ಲ ಆಂಟಿ, ಮತ್ತೆ ಯಾವಾಗಾದರೂ ಬರ್ತೀನಲ್ಲ ಆವಾಗ ಟೀ ಕುಡ್ದು ಹೋಗ್ತೀನಂತೆ. ನಾ ಇವಾಗ ಹೋಗ್ತೀನಿ ಆಂಟಿ, ಟೈಮ್ ಆಗುತ್ತೆ. ಹೌದಾಪ್ಪ, ಸರಿ ನಡಿಯಪ್ಪ. ಹಂಗಾರ ಅಂದಾಗ ಮನ್ಯಾಗ ಎಲ್ರಿಗೂ ಕೇಳಿದ್ವಿ ಅಂತ ಹೇಳ. ಸರಿ ಆಂಟಿ. ನೇತ್ರ ಅವರೇ ಆರಾಮಾಗಿ ರೆಸ್ಟ್ ಮಾಡಿ, ನೀವು ಫುಲ್ ಆರಾಮಾದ್ಮೇಲೆ ಆಫೀಸಿಗೆ ಬರ್ರಿ. ಅಲ್ಲಿವರೆಗೂ ಬರೋದಕ್ಕೆ ಹೋಗಬೇಡಿ, ಸರಿನಾ? ಏನೇ ಇದ್ರೂ ನನಗೆ ಕಾಲ್ ಮಾಡಿ. ಸರಿ ಸರ್. ಅಕ್ಕ ನೀನು ಇಲ್ಲೇ ಇರು ನೇತ್ರ ಹತ್ರ, ನಾನು ಹೋಗಿ ಅವ್ರನ್ನ ಕಾರ್ ತನಕ ಬಿಟ್ಟು ಬರ್ತೀನಿ. ಸರಿ. ಯಾಕೆ ನೇತ್ರವ ಹಿಂಗೆ ಮಾಡ್ತಿದ್ದಿ? ಆರಾಮಿಲ್ಲ ಅಂದ್ರೆ ಮನ್ಯಾಗಿರ್ಬೇಕಿಲ್ಲವ ನೀನು. ಏನೋ ನೋಡು, ಅವ್ರು ಯಾಕೋ ಚಲೋ ಅದಾರ, ನಿನಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಎಲ್ಲ ಮಾಡಿ ಕರ್ಕೊಂಡು ಬಂದುಬಿಟ್ರೆ ಇನ್ನೊಂದ್ಸಲ ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡವ. ಎಲ್ಲ ಕಡೆ ಚಲೋ ಮಂದಿ ಇರಂಗಿಲ್ಲ, ಸರಿನಾ? ಸರಿ ಅವ್ವ. ಮೊದಲು ಮಲ್ಕೊಂಡು ರೆಸ್ಟ್ ಮಾಡು, ಆಮೇಲೆ ಮಾತಾಡಂತೆ ಅಂತ. ಮಲ್ಕೊಬಾ, ಆ ಕಡೆ ಒಚ್ತೀನಂತ. ಅಂದಂಗ ನಿಮ್ಮಿಂದ ಭಾಳ ಉಪಕಾರ ಆತಪ್ಪ. ನಿಮ್ಮ ಈ ಉಪಕಾರನ ನಾವಂತೂ ಎಂದೂ ಮರೆಯಂಗಿಲ್ಲ. ಅಯ್ಯೋ ಇಲ್ಲಿ ಬಿಡಿ ಆಂಟಿ, ನಡೆಯುತ್ತೆ. ಅದಕ್ಕೆ ಯಾಕೆ ನೀವು ಇಷ್ಟೆಲ್ಲ ದೊಡ್ಡ ಮಾತಾಡ್ತೀರಾ? ಸರಿ ಆಂಟಿ, ನಾನು ಇನ್ನು ಹೋಗ್ತೀನಿ, ಟೈಮ್ ಆಗುತ್ತೆ ನನಗೆ. ಸರಿ ಆಯ್ತಪ್ಪ. ಪಂಚವ ಹೆಂಗದಳವ ನಮ್ಮ ನೇತ್ರವ? ಆರಾಮದಾಳಿಲ್ಲ ಈಗ? ಆರಾಮದಾಳ. ಅಂದಂಗೆ ಸಾಗರ್ ಸರ್ ಅವರೇ, ನಿಮ್ಮಿಂದ ಭಾಳ ಉಪಕಾರ ಆಯ್ತು ನೋಡ್ರಿ ನಮ್ಮ ಮನೆಗೆ. ಇರ್ಲಿ ಬಿಡಿ, ಪರವಾಗಿಲ್ಲ. ಅಂದಂಗೆ ಇವಳು ನನ್ನ ಮಗಳು ಸೌಂದರ್ಯ ಅಂತ, ಇದು ಬೆಂಗಳೂರಲ್ಲಿ ಡಿಗ್ರಿ ಮಾಡಾಕುಂತಾಳ, ಫೈನಲ್ ಇಯರ್, ಇನ್ನೇನು ಮುಗ್ದ ಬಿಡ್ತೈತೆ ನೋಡ್ರಿ. ಓ ಹೌದಾ, ಸರಿ ಆಂಟಿ, ನಂದು ಮೀಟಿಂಗ್ ಇದೆ, ನಾ ಹೋಗಬೇಕು. ಅಯ್ಯೋ ಹೋಗಂತಿ ಅಂತ ಕುತ್ಕೋರಿ ಸರ. ಅದು ನಮ್ಮ ನೇತ್ರಾಗ ಎಷ್ಟೆಲ್ಲ ಸಹಾಯ ಮಾಡಿರಿ ನೀವು. ನಿಮ್ಮನ್ನು ಹಂಗೆ ಹೆಂಗೆ ಕಳಿಸ್ತೀವಿ? ನನ್ನ ಮಗಳು ಸೌಂದರ್ಯ ಅದಾಳಲ್ಲ, ಕಾಫಿ ಅಂತೂ ಭಾರಿ ಮಸ್ತ್ ಮಾಡ್ತಾಳೆ, ಮಾಡ್ಕೊಂಬಂದು ಕೊಡ್ತಾಳೆ. ನೀವು ಕುಡೀರಿ, ಇಲ್ಲೇ ಕಳೆದೋಗ್ಬಿಡ್ತೀರಿ ನೋಡ್ರಿ. ಅಲ್ಲ ಸಂಗೀತಕ್ಕ, ಮೊನ್ನೆ ತಾನೇ ನನ್ನ ಮಗಳಿಗೆ ಏನು ಅಡುಗೆನೇ ಮಾಡೋದಕ್ಕೆ ಬರಲ್ಲ ಅಂತ ಅಂತಿದ್ರಿ, ಇದೇನಿದು ಈಗ ಕಾಫಿ ಮಾಡ್ತಾ ಅಂತ ಇದ್ದೀರಾ? ಅಯ್ಯ ಪಂಚವ, ಅದು ನಾನು ಯಾವುದೋ ಗುಂಗ್ನಾಗ ಅಂದಿದ್ದೆ ಅನಿಸ್ತೈತಿ. ಇಲ್ಲ, ನನ್ನ ಮಗಳು ಅಡುಗೆನೂ ಚಲೋ ಮಾಡ್ತಾಳೆ, ಕಾಫಿ ಟೀ ಎಲ್ಲನೂ ಚಲೋ ಮಾಡ್ತಾಳೆ. ಹಂಗೆ ಮನೆಗೆ ಓದೋರು ಬಂದವ್ರು ಎಲ್ರಿಗೂ ಚೆನ್ನಾಗಿ ನೋಡ್ಕೋತಾಳೆ. ನೋಡಪ್ಪ ಸಾಗರ, ನೋಡು ನನ್ನ ಮಗಳು ಎಷ್ಟು ಚಂದ ಅದಾಳಂದ್ರೆ, ಆಕಿ ಕಾಲೇಜ್ನಾಗ ಎಲ್ಲರೂ ಬರೀ ಗಂಡ್ಮಕ್ಳೆಲ್ಲ ನನ್ನ ಮಗಳಿಂದ ಇರ್ತಾರೆ ನೋಡಪ್ಪ. ಬರೀ ಈಕೆಗೆ ಪ್ರಪೋಸ್ ಮಾಡೋದ್ರಲ್ಲೇ ಇರ್ತಾರೆ. ಆದರೆ ಇದುವರೆಗೂ ನನ್ನ ಮಗಳು ಯಾರಿಗೂ ಒಪ್ಪಿಗೆ ಕೊಟ್ಟಿಲ್ಲ ನೋಡಪ್ಪ. ಅಲ್ಲ ಆಂಟಿ, ಇದನ್ನೆಲ್ಲ ನೀವು ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಅದು ನಿಂಗೆ ಹಂಗೆ ಗೊತ್ತಿರಲಿ ಅಂತ ಹೇಳಿದೆಪ್ಪ. ನಮ್ಮ ನೇತ್ರನ್ಗಿಂತಲೂ ಚಲೋ ಅಡುಗೆ ಮಾಡ್ತಾಳೆ ನನ್ನ ಮಗಳು. ನೀನು ಒಂದು ಸಲ ತಿನ್ನು ನೋಡಪ್ಪ, ಮತ್ತೆ ನನ್ನ ಮಗಳ ಕೈಯಾಗ ಮಾಡಿಸ್ಕೊಂಡು ತಿನ್ಬೇಕು ಅನಿಸ್ತೈತಿ ನಿನಗೆ. ಅಷ್ಟು ಚಲೋ ಮಾಡ್ತಾಳೆ ನನ್ನ ಮಗಳು ಅಡುಗೆನ. ಆಂಟಿ ಸಾರಿ, ನನಗಿವಾಗ ನಿಮ್ಮ ಜೊತೆ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ, ಮೀಟಿಂಗ್ ಇದೆ, ನಾನು ಹೋಗ್ತೀನಿ. ಆಂಟಿ, ನೇತ್ರಾಗೆ ಅಕಸ್ಮಾತ್ ಆರಾಮಾಗಲಿಲ್ಲ, ಇನ್ನೊಂದು ಸ್ವಲ್ಪ ಜ್ವರ ಏನಾದರೂ ಜಾಸ್ತಿ ಆದರೆ ನಂಗೆ ಇಮಿಡಿಯೇಟ್ ಕಾಲ್ ಮಾಡಿ, ನಾ ಬರ್ತೀನಿ. ಯಾವುದಕ್ಕೂ ಅವ್ರ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಡ್ತಾ ಇರ್ರಿ. ಹ್ಞೂನಪ್ಪ ಸಾಗರ, ನಾನು ಅಕ್ಕಿ ಕಡೆನೇ ಇರ್ತೀನಿ ಅಂತ ತಗೋ. ಹಂಗೇನಾದ್ರು ಜ್ವರ ಜಾಸ್ತಿ ಆದ್ರೂ ನಿಂಗೆ ಹೇಳ್ತೀನಿ, ಆರಾಮಾದ್ಮೇಲೂ ನಿಂಗೆ ಹೇಳ್ತೀನಿ ತಗೋ. ಈಗ ಮಲ್ಕೊಂಡಿರ್ಬೋದು ಆಕೆ ಎದ್ಮೇಲೆ ನಾನು ನಿಂಗೆ ಫೋನ್ ಹಚ್ಕೊಡ್ತೀನಿ ಅಂತ ತಗೋಪ್ಪ.
ಹ್ಞೂ ಸರಿ ಆಂಟಿ. ಅಯ್ಯೋ ಕಾರಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದೆ, ಅಲ್ಲೇ ಇದೆ. ಆಂಟಿ ಒಂದು ನಿಮಿಷ ನನ್ನ ಜೊತೆ ಬರ್ತೀರಾ, ನೀವು ತೊಗೊಂಡು ಬರಂತ್ರಿ ಅಂತ. ನಾ ಮತ್ತೆ ವಾಪಸ್ ತಂದು ಕೊಡ್ಬೇಕಂತ ತಂದು ಕೊಟ್ಟು ಹೋಗ್ಬೇಕಂದ್ರೆ ಟೈಮ್ ಆಗಿಬಿಡುತ್ತೆ. ಇಲ್ಲೇ ಹೊರಗಡೆನೇ ಇದೆ ಕಾರು, ತೊಗೊಂಡು ಬರಂತ್ರಿ ಅಂತ. ಬರ್ತೀರಾ ಆಂಟಿ? ಅಯ್ಯೋ ಅದೆಲ್ಲ ಎದಕ್ಕೆ ತರಕ್ಕೆ ಹೋಗಿದ್ದೆಪ್ಪ, ನಮ್ಮನೆ ಹೇಳಿದ್ರೆ ತರ್ತಿದ್ರಲ್ಲ. ಪರವಾಗಿಲ್ಲ ಆಂಟಿ. ಅದು ಡಾಕ್ಟರ್ ನೇತ್ರ ಅವ್ರಿಗೆ ಏನು ಹೇಳಿದ್ರಂದ್ರೆ ಒಂದು ಸ್ವಲ್ಪ ವೀಕ್ ಆಗಿದ್ದಾರೆ, ಒಂದು ಸ್ವಲ್ಪ ಜಾಸ್ತಿ ಫ್ರೂಟ್ಸ್ ಹಸಿ ತರಕಾರಿ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ತಿನ್ನಂತ ಹೇಳಿದ್ರು ಆಕೆಗೆ. ಅದಕ್ಕೋಸ್ಕರ ಅಲ್ಲೇ ಫ್ರೂಟ್ಸ್ ಶಾಪ್ ನೋಡಿದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಫ್ರೂಟ್ಸ್ ತಂದಿದ್ದೀನಿ. ಜ್ವರ ಕಡಿಮೆ ಆದಮೇಲೆ ಒಂದು ಸ್ವಲ್ಪ ನೀವೇ ತಿನ್ನಿಸ್ರಿ ಅವಳಿಗೆ. ಹ್ಞೂ ಸರಿನಪ್ಪ ಆಯಿತು. ಅಂದರೂ ನಮ್ಮ ನೇತ್ರನ ಮೇಲೆ ಭಾಳ ಕಾಳಜಿ ತೋರಿಸ್ತಿ ಬಿಡಪ್ಪ ನೀನು. ನಮ್ಗಂತ ಭಾಳ ಖುಷಿ ಆಯ್ತು ನೀನಂತ ಬಾಸ್ ಪಡ್ಯಾಕ. ನನ್ನ ಮಗಳ ನೇತ್ರ ಭಾಳ ಪುಣ್ಯ ಮಾಡಾಳ ನಿಮ್ಮಂತ ಬಾಸ್ ಪಡ್ಯಾಕ. ಸರಿ ಬರ್ರಿ ಆಂಟಿ. ಸಂಗೀತಕ್ಕ, ಇವಾಗ ಪಾಪ ನೇತ್ರನಿಗೆ ಆರಾಮಿಲ್ಲ, ನಮಗೂ ಮನೆಯಲ್ಲಿ ಯಾರಿಗೂ ಅಡುಗೆ ಮಾಡೋದಕ್ಕೆ ಮನಸ್ಸೇ ಇಲ್ಲ. ಸೌಂದರ್ಯ, ಇವತ್ತೊಂದಿನ ಅಡುಗೆನ ನೀನೇ ಮಾಡಿಬಿಡಮ್ಮ. ನಿಮ್ಮ ಮಮ್ಮಿ ಅಂದಾರಲ್ಲ ನೀನು ಅಡುಗೆ ಏನೋ ಚಲೋ ಮಾಡ್ತಿ ಅಂತ, ಮಸ್ತ್ ಮಾಡ್ತಿ ಅಂತಲ್ಲ, ಅದಕ್ಕೆ ಇವತ್ತಿನ ಮಧ್ಯಾಹ್ನದ ಅಡುಗೆನ ನೀನೇ ಮಾಡಿಬಿಡ.